ನೀವು ಬೇರೆ ಯಾವ ಡೈರೆಕ್ಟರ್ ಜೊತೆ ಹೆಂಗ್ ವರ್ಕ್ ಮಾಡಿದ್ದೀರೋ ಗೊತ್ತಿಲ್ಲ, ಪ್ರೇಮ್ ಸರ್ ಜೊತೆ ತುಂಬಾ ಎಂಜಾಯ್ ಮಾಡಿದೀರ ಅನ್ಸುತ್ತೆ ನನಗೆ ಸಿನಿಮಾದುದ್ದಕ್ಕೂ. ಇಲ್ಲ ಎಂಜಾಯ್ ಮಾಡಿಲ್ಲ, ಇದು ಎಂಜಾಯ್ ಮಾಡ್ತಾ ಇರೋದಲ್ಲ, ನಮ್ ಕಷ್ಟಗಳು ಹೇಳ್ಕೊಂತ ಇರೋದು. ಇಲ್ಲ ಮೇಡಮ್ ಸೀರಿಯಸ್ ನೋಡ, ನಾನು ಮೋಹನ್ ಮಾಸ್ಟರ್ ಅಲ್ವಾ, ಓಕೆ ನಾವು ಚುಚ್ಚು ಇನ್ ಮಾಡಿಸ್ಕೊಂಡು ಬಾಗ್ರು ಮಾಸ್ಟರ್ ಹೇಳ್ಕೊಟ್ರು ಸ್ಟೆಪ್ ಇಷ್ಟನಾ, ಇಷ್ಟೇ ಗುರು, ಮತ್ತೆ ಯಾಕೆ ಗುರು ನಡಿ ಗುರು, ನಾನು ಅಲ್ಲಿ ಏನು ಗೊತ್ತಿಲ್ದಿರೋ ಒಂಥರ ಇರ್ತೀನಿ, ಸುಮ್ಮನೆ ಹಿಂಗೆ ಅನ್ನೋ ನಾನು ಡೈರೆಕ್ಟ್ ಟೆಕ್ ಮಾಡ್ಬಿಡ್ತೀನಿ ಅಂತ. ಬನ್ನಿ ಬಾಸ್ ನಿಮ್ಗೂ ಅದೇ ರೆಡಿ ಮಾಡೋರ ಏ ಇದೆಲ್ಲ ಒಂದು ಸ್ಟೆಪ್ಪ ಬಾಗ್ರೋ ಬೇಗರೋ ಓದೆ ಎಲ್ಲ ಆಯ್ತು ಮಾಡ್ಬಿಡು ಮಗನೇ ಅಂದ್ರು. ನಾನು ಮಾಡ್ತೀನಿ. ಎಲ್ಲಿ ಮಾಡ್ತೀಯಾ ಕಾಲಲ್ಲಿ ಮಾಡ್ತೀನಿ, ರೋಡಾಗಿ ಮಾಡ್ತೀನಿ. ಬೇಡ ಕಾರ್ ಮೇಲ್ ಮಾಡ್ಬಿಡು. ಕಾರ್ ಮೇಲೆ ನನ್ನ ಹೈಟ್ಸ್ ಫೋಬಿಯಾ ಇದೆಯಣ್ಣ, ಪರವಾಗಿಲ್ಲ ಮಾಡ್ತೀನಿ ಬೇಡ. ಮಾಡಿದೆ ಮೇಡಮ್. ಇನ್ನೊಬ್ರು ಅತೃಪ್ತಿ ಆತ್ಮ, ಅವ್ರ ಹೆಸರು ವಿಲಿಯಮ್ಸ್ ಅಂತ. ಎಲ್ಲ ಓಕೆ, ಏನಾಯ್ತು ಇವರು ಗೊತ್ತಾರ ಅವರು, ಏನಾಯ್ತು ಬ್ರೋ ಮೂಮೆಂಟ್ ಇದ್ದಿದ್ರೆ ಸಖತ್ತಾಗಿರೋದು. ಸಿ ಜಿ ನನಗೇನೋ ಇಮಿಡಿಯೇಟ್ ಆಗಿ ಇವರು ಔಟ್ ಆಫ್ ನೋವು, ಏನೋ ಸಿಜಿನ ಯಾರು ಹೇಳಿದ್ದು, ಪಾಸ್ ಮಾಡ ಗಾಡಿ ನಮ್ಮ ಇದೇ ಮಾಡ್ತಾನೆ, ವಾಟ್ಸಪ್ ಬರತ್ತಾನ ಅವನು ಯಾವನು ಓಡಿಸ್ತವನು ಎಲ್ಲ ಇವ್ರು ಅಣ್ಣ ನಾನೇನು ಕಮಿಟಿ ಆಗಿಲ್ವಲ್ಲ, ನೀನು ಅರ್ಥ ಆಗಲ್ಲ ಬಾ ಮಗನೇ, ಅವನು ವಿಲಿಯಮ್ಸ್ಗೇನೋ ಖುಷಿ ಇಲ್ವಂತೆ, ಸುದೀಪ್ ಇಲ್ಲ ಮೇಡಮ್ ಎಳೆಯತ್ತ ಓಡಿಸೋದು ಎಷ್ಟು ಓಡಿಸ್ತೀಯ ಮಗನೇ, ಇಷ್ಟು ಸ್ಲೋ ಓಕೆನಾ ಮಗನೇ, ಅಲ್ಲಣ್ಣ ಇದಕ್ಕೆ ನಾನು ಹತ್ಬೇಕಣ್ಣ, ನಾನೇ ಮಾಡ್ಬಿಡ್ಲಣ್ಣ, ಬೇಡ ನಾನು ತುಂಬಾ ನೋವು. ನಾವು ಅದೇ ಸಾಂಗ್ ಅಲ್ಲಿ ಮೇಡಮ್ ಒಂದು ಜೀಪ್ ತರಿಸಿದ್ರು, ಹೋಗ್ಲಿ ಕಾರ ಮೇಲೆ ಮಾಡಿದ್ವಿ, ಜೀಪ್ ಎಲ್ಲ ಹಳೆ ಹೋಗ್ಲಿ ಮಾಡೋಣ ಹತ್ತಾ ಇದೀನಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಅಲ್ಲಾಡ್ತಾ ಇದೆ, ಇದು ಯಾಕೆ ಹಿಂಗೆ ಅಲ್ಲಾಡ್ತಾ ಇದೆ, ಸ್ಟೆಪ್ ನಮ್ಗೆ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ನೋಡಿದ್ರೆ ಮೇಡಮ್ನು ಜೀಪ್ ಮೇಲೆ ಹಾಕ್ತಿದ್ದಾರೆ, ಅವ್ರು ಕುಣಿತಾ ಇರೋ ಸ್ಪೀಡ್ಗೆ ಜೀಪ್ ಅಲ್ಲಾಡ್ತಾ ಇದೆ. ನಾನು ಓದ್ ಶಾಟ್ ಹೆಂಗ್ ಮಾಡಿದ್ದೆ ಅಂದ್ರೆ, ಒಂಚೂರು ಗಾಡಿ ಗೇಟ್ ಆಗ್ಬಾರ್ದು, ಒಂದ್ ಸ್ವಲ್ಪ ಮಿಸ್ ಆಯ್ತು ಕೆಳಗಡೆ ಬಿದ್ದೋಗ್ಬಿಡ್ತೀನಿ. ಇವ್ರು ಕುಣಿತಾ ಇರೋ ಸ್ಟೇಲಿ ಬಾನೆಟ್ ಎಲ್ಲ ಕಿತ್ತೋಗ್ಬಿಟ್ಟಿದ್ದಾರೆ, ಬಾನೆಟ್ರಲ್ಲಿ ಮಾಡ್ಬಿಟ್ಟವ್ರೆ, ಟೇಕಲ್ಲಿ ಹಿಂಗ್ ಕಾಲ್ ಹಿಂಗಂದ್ರೆ ಡಮ್ ಡುಮ್ ಅನ್ನತ್ತೆ ಅಲ್ಲಿ ಕೆಳಗಡೆ. ನೀವು ನೋವು ಅನುಭವಿಸಿದ್ದೀರಾ, ಬಟ್ ತೆರೆ ಮೇಲೆ ನಾವು ಎಂಜಾಯ್ ಮಾಡ್ತೀವಿ ನಿಮ್ ಕಷ್ಟಗಳನ್ನ. ಅಂದ್ರೆ ಆ ಸೀನ್ ಬಂದಾಗೆಲ್ಲ ಇವ್ರು ಯಾವ ತರ ಕಷ್ಟಪಟ್ಟಿದ್ದಾರೆ ಹೋಗ್ಬೇಕಾದ್ರೆ ನಗ್ತಾ ಇರೋದು ಖುಷಿಯಿಂದ ಸಾಂಗು ಅಲ್ಲ, ಭಯದಿಂದ, ಒಂದು ನಂಬಿಕೆಯಿಂದ. ಅಲ್ಲಿ ನೋಡ್ತಾ ಇರೋದು ನನ್ನ ಕ್ಯಾಮ್ರಾನಲ್ಲ, ಡೈರೆಕ್ಟರ್ನ. ಅವರು ಅಂದ್ರೆ ಓಕೆ ನಾನು ಇಳಿತಿದ್ದೆ, ಹಿಂಗೇ ಇರ್ತಾ ಇದ್ರೆ ಒಡೆಯ ಗಾಡಿ ಹಿಂದೆ ನಮ್ಮೋರು ಹೊಡಿ ಹಿಂದೆ, ಯಾಕಣ್ಣ ಅವನು ಅವಳು ಸುತ್ತಿರಲ್ಲ ಹೊಡೆಯ ಹಿಂದೆ, ಅಲ್ಲಿ ಹೋಗಿ ಅದನ್ನ ಯಾಕೆ ಕೇಳೋದು ಹೊಡಿ ಹಿಂದೆ, ಬಾರ ಅವ್ರು ಯಾವ ಓಕೆ ಅಂದ್ರು. ಬಟ್ ಏನೇ ಆದ್ರೂ ಸ್ಕ್ರೀನ್ ಮೇಲೆ ಅದ್ಭುತವಾಗಿ ಕಾಣ್ತಾನೆ, ಅಷ್ಟು ಚೆನ್ನಾಗಿ ಮಾಡ್ಯಾನೆ. ಸರ್ ನಿಮ್ಮ ಕಷ್ಟಗಳಾಗಿರ್ಬೋದು ಅಥವಾ ಒಂದು ಸಿನಿಮಾ ಹೆಂಗೆ ನಿಮ್ಮ ಡ್ರೀಮ್ ತಕ್ಕಂಗೆ ಬರಬೇಕು ಎಫರ್ಟ್ ಹಾಕಿದ್ರು ಕೂಡ ಒಂದು ಕಡೆ ನಿಮಗೆ ಅದು ನೋವು ಕೊಡುತ್ತೆ, ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗಾಗಿರುವಂಥ ಡೆವಲಪ್ಮೆಂಟು. ಬಟ್ ಅದನ್ನು ದಾಟಿ ಇವತ್ತು ಬಂದಿದ್ದೀರಾ, ಸಿನಿಮಾ ಸಾಂಗ್ ಏನಿದೆ ಅದನ್ನು ಸಿನಿಮಾದಿಂದ ತೆಗೆದು ಹೊರಗಿಟ್ಟಿದ್ದೀರಾ ಅನ್ನುವಂಥ ಸುದ್ದಿ ಇದೆ ಸರ್, ಹೌದಾ? ಸಿನಿಮಾ ನಾನು ಲಿರಿಕ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದೆ, ಲಿರಿಕ್ ಚೇಂಜ್ ಮಾಡಿದ್ದೀವಿ ನೋಡಿ 30ನೇ ತಾರೀಕು. ಅದು 30ಕ್ಕೆ KVN ಬಗ್ಗೆ ಹೇಳೋದಾದ್ರೆ ಸರ್, ಯಾಕಂದ್ರೆ ನಿಮ್ಮ ಡ್ರೀಮಿಗೆ ಸಪೋರ್ಟಿವ್ ಆಗಿ ನಿಂತಿರೋದೇ KVN ಸಂಸ್ಥೆ, ಅದ್ರ ಬಗ್ಗೆ ಹೇಳೋದಾದ್ರೆ ವೆಂಕಟ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಈಸ್ ಅ ಪ್ಯಾಷನೇಟ್ ಪ್ರೊಡ್ಯೂಸರ್. ಎಲ್ಲೂ ಕೊರತೆ ಆಗಲಿ ಮತ್ತೆ ಎಲ್ಲೂ ಅಡ್ಜಸ್ಟ್ ಮಾಡಿಕೊಂಡು ಶೂಟ್ ಮಾಡಿ ಅಂತೆಲ್ಲ ನಮ್ಗೆ ಯಾವತ್ತೂ ಹೇಳಿಲ್ಲ. ತುಂಬಾ ಲಾರ್ಜ್ ಸ್ಕೇಲಲ್ಲೇ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದಿತ್ತು. ಮತ್ತು ಅವರ ವಿಷನ್, ಇವರು ಡೈರೆಕ್ಟರ್ ವಿಷನ್ ಏನಿತ್ತೋ ಅವ್ರದ್ದು ಒಂದಾಗಿರೋದ್ರಿಂದ ಇದು ಕರೆಕ್ಟಾಗಿ ಆಯಿತು ಅಂತ ಒಂದು ನಂಬಿಕೆ. ಯಾಕೆಂದರೆ ಈಗಿನ ಕಾಲದಲ್ಲಿ ಬಂಡವಾಳ ಹುಡ್ಸೋದೇ ಸ್ವಲ್ಪ ಕಷ್ಟ. ಸೊ ಆ ಥರದ ಪರಿಸ್ಥಿತಿಯಲ್ಲಿ ಪ್ರೊಡ್ಯೂಸರ್ಸು ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಓನ್ಲಿ ಬಿಕಾಸ್ ಆಫ್ ಸ್ಟೋರಿ, ನಾಟ್ ಬಿಕಾಸ್ ಆಫ್ ಸರ್ಜಾ ಪ್ರೇಮ್ ಸರ್, ನಥಿಂಗ್, ಓನ್ಲಿ ಬಿಕಾಸ್ ನೀವುಗಳೇ ನಂಬ್ತೀರಾ ಕತೆ, ಅದನ್ನೇ ಅವರು ನಮ್ಮ ಮಾಡಿರೋದು. ಈ ಸಿನಿಮಾ KVN ಸಂಸ್ಥೆಯಿಂದ ಬಂದಿರೋದು, ಇದು ಮೊದಲು ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಅವ್ರಿಗೆ. ಆ್ಯಂಡ್ ಅಷ್ಟು ಸಪೋರ್ಟ್ ಮಾಡಿ ತುಂಬ ಅದ್ದೂರಿ ಅಂದರೆ ಕೆನಾಟ್ ಎಕ್ಸ್ಪ್ಲೇನ್, ಅಷ್ಟು ಅದ್ದೂರಿಯಾಗಿ ಮೇಕಿಂಗ್ ಮಾಡಿದ್ದೀನಿ ಅದನ್ನ. ಸೊ KVN ಸಂಸ್ಥೆ ಇಸ್ ಆಲ್ವೇಸ್ ಇಸ್ ಗುಡ್ ಪ್ಯಾಷನೇಟ್ ಸಂಸ್ಥೆ.
KVN ಅಂದರೆ ಲೈಕ್ ಎ ಹೀರೋ ಈ ಸಿನಿಮಾ ಬೇಸಿಕಲಿ ಇಷ್ಟೆಲ್ಲ ತುಂಬ ಇದಾಗಿ ಮಾಡಿರೋದು. ಆ್ಯಂಡ್ ಇದೇ 30ನೇ ತಾರೀಕಿಗೆ ಬರ್ತಿದೆ, ಸೊ ರಿಲೀಸ್ ಆಗ್ತಿದೆ. ಯಾರ ಕಾಲು ಕೈ ಎಳಿದೆ, ಕಿತ್ತಾಡದೆ, ಅರ್ಚಾಡದೆ, ಕೂಗಾಡದೆ, ಸೊ ಒಂದೊಳ್ಳೆ ಸಿನಿಮಾ ಬಂದು ನೋಡಿ ಆರೈಸಿ ಅಂತ ಕೇಳ್ತೀನಿ. ಕೊನೆಯದಾಗಿ 30ನೇ ತಾರೀಕು ಬರ್ತಾ ಇದೆ, ಸಿನಿಮಾನ ಎಷ್ಟು ಎಂಜಾಯ್ ಮಾಡ್ತಾರೆ ಪ್ರೇಕ್ಷಕರು? ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆ ಎಂಟರ್ಟೈನರ್. ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಹೇಳಿದ್ದಾರೆ, ಅಣ್ಣ ತಮ್ಮದ್ರ ಬಗ್ಗೆ ಹೇಳಿದ್ದಾರೆ, ಅಕ್ಕ ತಂಗಿಯರ ಬಗ್ಗೆ ಹೇಳಿದ್ದಾರೆ. ಫ್ಯಾಮಿಲಿಗೆ ಯಾವ ಥರ ನೋಡ್ಕೊಬೇಕು, ಯಾವ ಥರ ಪ್ರೊಟೆಕ್ಟಿವ್ ಆಗಿರಬೇಕು, ಯಾವ ಥರ ಫ್ಯಾಮಿಲಿನ ಸೆಕ್ಯೂರ್ ಆಗಿ ನೋಡ್ಕೊಬೇಕು, ಏನೇನು ಒಬ್ಬ ಮನುಷ್ಯನಿಗೆ ಏನೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅವನು ಎಷ್ಟು ಇರೆಸ್ಪಾನ್ಸಿಬಲ್ ಆಗಿದ್ರೂ ಅವನು ಗೊತ್ತಿಲ್ಲದೆ ನಮ್ಮವರು ತಮ್ಮವರು ಅಂತ ಯಾವ ಥರ ಇರ್ತಾನೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಕತೆನ ಹೇಳಿದ್ದಾರೆ ಡೈರೆಕ್ಟರ್ಸ್ ಅವರು. ನನ್ನ ರಿಕ್ವೆಸ್ಟು ಎಲ್ಲರ ಹತ್ರ ಒಂದೇ, ದಯವಿಟ್ಟು ಎಲ್ಲರೂ ಇದೇ ಏಪ್ರಿಲ್ 30ನೇ ತಾರೀಕು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಎಲ್ಲ ತಾಯಂದಿರು ಎಲ್ಲ ಮಕ್ಕಳು ಕೂತ್ಕೊಂಡು ನೋಡೋ ಅಂಥ ಚಿತ್ರ ಕೇಳಿ ನೋಡಿ ಆಶೀರ್ವಾದ ಮಾಡಿ. ಮಚ್ಚ ಲಕ್ಷ್ಮಿಯಾಗಿ ಅಬ್ಬರಿಸ್ತಿದ್ದೀರಾ, ನಿಮ್ಮ ಅದು ಡ್ರೀಮ್ ಪ್ರಾಜೆಕ್ಟ್ ಅನ್ಸುತ್ತೆ. ಸೊ ಅದೇ ಏಪ್ರಿಲ್ 30ಕ್ಕೆ ಬರ್ತಾ ಇರುವಂಥದ್ದು. ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಎಸ್, ಖಂಡಿತ ಡ್ರೀಮ್ ಪ್ರಾಜೆಕ್ಟ್. ನೀವು ಹೇಳ್ದಂಗೆ ಏಪ್ರಿಲ್ 30 ಸಿನಿಮಾ ರಿಲೀಸ್ ಆಗ್ತಿದೆ. ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ ನಮ್ಮ ಸಿನಿಮಾ ಕೇಳಿನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಕೇಳ್ಕೊ. ಆಲ್ ದಿ ಬೆಸ್ಟ್ ಸರ್, ಒಳ್ಳೇದಾಗಲಿ. ಸಿನಿಮಾ 100 ಡೇಸ್ ಓಡಲಿ. ಮತ್ತೊಮ್ಮೆ ಸಕ್ಸಸ್ ಮೀಟಲ್ಲಿ ಕೂತು ನಿಮ್ಮ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಈಗಲೇ ಚಿತ್ರತಂಡ ಹೇಳ್ದಾಗೆ ಯಾರ ಕಾಲು ಯಾರು ಎಳೆಯದೆ, ಯಾರಿಗೂ ನೋವು ಮಾಡದೆ ಸಿನಿಮಾವನ್ನ ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ನೋಡಿ, ಎಲ್ಲೂ ಕೂಡ ಪೈರಸಿ ಮಾಡಬೇಡಿ ಅನ್ನೋ ಒಂದು ಕಳಕಳಿಯನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ. We'll be right back.